ಮೈಸೂರಲ್ಲಿ ಭೂಗಳ್ಳರ ಜಾಲ ಪತ್ತೆಯಾಗಿದೆ. ಆ ಜಾಲದ ಕಿಂಗ್ ಪಿನ್ ಪಂಚಾಕ್ಷರಿ ಎಂಬುವರನ್ನ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇದೆ. ಪಂಚಾಕ್ಷರಿ ಮೈಸೂರಿನ ಅಗ್ರಹಾರದ ನಿವಾಸಿ. ಈತನ ನೇತೃತ್ವದ ತಂಡ ನಗರದಲ್ಲಿ ಖಾಲಿ ಸೈಟ್ಗಳಿಗೆ ಬೇಲಿ ಹಾಕ್ತಾರೆ. ಮೂಡ ಹಾಗೂ ಪಾಲಿಕೆ ಕಚೇರಿಗಳಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಈ ಜಾಗ ನಮ್ಮದು ಅಂತ ಜಾಗದ ಮೂಲ ಮಾಲೀಕರಿಗೆ ಬೆದರಿಕೆ ಹಾಕ್ತಾರೆ. ಬಳಿಕ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳೋಣ ಅಂತ ಮಾಲೀಕರಿಂದ ದೊಡ್ಡ ಮೊತ್ತದ ಹಣವನ್ನು ಪಡೆದು ಬೇಲಿ ತೆರವುಗೊಳಿಸ್ತಾರೆ. ಈ ರೀತಿ ನಗರದಲ್ಲಿ ಪಂಚಾಕ್ಷರಿ ನೇತೃತ್ವದಲ್ಲಿ ಭೂಮಾಫಿಯಾ ನಡೀತಾ ಇದ್ದು ಭೂಗಳ್ಳರ ತಂಡವನ್ನು ನಜರ್ಬಾದ್ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನೀವು ನೋಡ್ತಿರುವಂತಹ ಈ ಬೆಳವಣಿಗೆ, ಈತನೇ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಲಾಗ್ತಿರುವಂಥ ಕಿಂಗ್ ಪಿನ್ ಪಂಚಾಕ್ಷರಿ. ಮೈಸೂರಿನ ಅಗ್ರಹಾರದ ನಿವಾಸಿ. ಯಾವ್ದಾದ್ರು ಸೈಟ್ ಖಾಲಿ ಇದ್ದರೆ ಆ ಖಾಲಿ ಸೈಟ್ಗೆ ಬೇಲಿ ಹಾಕೋದು, ಅದಾದ ಮೇಲೆ ಅಲ್ಲೂ ಹೋಗಿ ದುಡ್ಡು ಡಿಮ್ಯಾಂಡ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಮಾತುಕತೆ ಮಾಡಿಸೋಣ ಅಂತ ದೊಡ್ಡ ಮಟ್ಟದ ದುಡ್ಡು ಕಿತ್ಕೊಳ್ಳೋದು, ಈ ಥರ ಮಾಡ್ತಿದ್ದಂತೆ ಫೈನಲಿ ಆತನ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರಂತೆ. ಭೂಗಳ್ಳರ ತಂಡವನ್ನು ಇದೀಗ ನಜರ್ಬಾದ್ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈತನ ಹೆಸರು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಲಾಗ್ತಿದೆಯಂತೆ, ಕಿಂಗ್ ಪಿನ್ ಪಂಚಾಕ್ಷರಿ. ನನ್ನ ಜೊತೆ ಕೆಪಿ ನಾಗರಾಜ್ ಮೈಸೂರಿನಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಕೆಪಿ. ವೆರಿ ಗುಡ್ ಆಫ್ಟರ್ನೂನ್. ಇಂತೂ ನಿಜವಾಗ್ಲೂ ಯಾರು ಸೈಟ್ ಮಾಲೀಕರಿದ್ದಾರೆ ನೆಮ್ಮದಿಯ ಉಸಿರು ಬಿಟ್ಟಿದ್ದಾರೆ ಈಗ ಅನ್ಸುತ್ತೆ. ಅಲ್ಲ, ನಿಟ್ಟುಸಿರು ಇನ್ನೂ ಬಿಡೋದಲ್ಲ. ಹಿಂದೆ ಕೂಡ ಕೆಲವರೆಲ್ಲರೂ ಕೂಡ ಇದರಿಂದ ಹಿಂಸೆಯನ್ನ ಒಳಗಾಗಿದ್ದಾರೆ. ಇದು ಹೆಂಗೆ ಅಂದ್ರೆ ಪ್ಲಾನು, ಜಾಗವನ್ನ ಖರೀದಿ ಮಾಡಿ ಖಾಲಿ ಬಿಟ್ಟಿರ್ತಾರೆ, ಆ ಜಾಗಕ್ಕೆ ಹೋಗಿ ಬೇಲಿ ಹಾಕೋದು, ಬೇಲಿ ಹಾಕದ ನಂತರ ಅದಕ್ಕೆ ಬೇಕಾದಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ತದನಂತರದಲ್ಲಿ ಮೂಲ ಮಾಲೀಕ ಬಂದಂತ ಸಂದರ್ಭದಲ್ಲಿ ಕೋರ್ಟು ಕಚೇರಿ ಅನ್ನುವಂತಹ ರೀತಿಯಂತ ಟಾರ್ಚರ್ ಅನ್ನ ಕೊಡೋದು. ಆಗ ಮೂಲ ಮಾಲೀಕ ಒಂದಿಷ್ಟು ಹಣವನ್ನ ಇವ್ರ ಕೈಗೆ ಇಟ್ಬಿಟ್ಟು ತನ್ನ ಜಮೀನನ್ನ ತಾನು ಬಿಡಿಸ್ಕೊಳ್ಳುವಂತದ್ದು. ಈ ರೀತಿಯಾದಂತಹ ಒಂದು ದಂಧೆ ಇದು. ಈ ದಂಧೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನಿಗದಿತವಾದ ಕೇಸನ್ನ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ಅದರ ಆಧಾರದ ಮೇಲೆ ಪಂಚಾಕ್ಷರಿಯನ್ನ ನಜರ್ಬಾದ್ ಪೊಲೀಸ್ ಮಾಹಿತಿಗಾಗಿ